ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆ ಗೊತ್ತು, ಸೊ ನಾನು ಜಾಸ್ತಿ ರೆಸಿಪೀಸ್ ಎಲ್ಲ ನಿಮಗೆ ತೋರಿಸೋದಿಲ್ಲ. ಇವತ್ತು ನಾನು ಒಂದು ಅಡುಗೆ ಮಾಡ್ತಿದ್ದೀನಿ. ಸೊ ಒಂದು ಸ್ಟ್ರೀಟ್ ಸ್ಟೈಲ್ ಫುಡ್ ಮಾಡ್ತಿದ್ದೀನಿ. ಏನಪ್ಪ ಅದು ಅಂದರೆ ಪನ್ನೀರ್ ಟಿಕ್ಕಾ ರ್ಯಾಪ್. ನನಗೆ ಗೊತ್ತು ನೀವೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅಂತ ಪನ್ನೀರ್ ಟಿಕ್ಕಾ ರ್ಯಾಪ್ ಹೇಗೆ ಮಾಡೋದು ಅಂತ ನೋಡೋದಕ್ಕೆ. ಸೊ ಬನ್ನಿ ಇವಾಗ ಹೋಗಿ ರೆಡಿ ಮಾಡೋಣ. ಒಂದು ಬೌಲ್ ತಗೊಳ್ಳಿ, ಬೌಲ್ಗೆ ಕರ್ಡ್ ಹಾಕೊಳ್ಳಿ. ನಂತರ ಅದಕ್ಕೆ ಟರ್ಮರಿಕ್, ನಂತರ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಕ್ಯುಮಿನ್ ಪೌಡರ್, ಕಸೂರಿ ಮೇಥಿ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೇಸನ್, ಆಯಿಲ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಪನ್ನೀರ್, ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದನ್ನ ಮ್ಯಾರಿನೇಟ್ ಮಾಡಿ 1 ಗಂಟೆಗಳ ಕಾಲ. ಫಸ್ಟು ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಆಯಿಲ್ ಹಾಕ್ಕೊತೀನಿ. ಇವಾಗ ಆಯಿಲ್ ಸ್ವಲ್ಪ ಕಾಯ್ದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ಇದು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಪನ್ನೀರು, ಇದನ್ನು ಹಾಕ್ಕೊತೀನಿ. ಸಿಮ್ಮಲ್ಲಿ ಇಟ್ಕೊಂಡು ನಾನು ಒಂದು 5 ನಿಮಿಷ ಕುಕ್ ಮಾಡ್ತೀನಿ. ಅದು ಚೆನ್ನಾಗಿ ಕುಕ್ ಆಗಬೇಕು, ಯಾಕೆಂದರೆ ಇದು ಪನ್ನೀರ್ ಟಿಕ್ಕಾ ಹಾಕಲ್ವಾ. ಸೊ ಟಿಕ್ಕಾ ಗೊತ್ತಲ್ವ ನಿಮಗೆ. ಸ್ವಲ್ಪ ನಿಂಬೆಹಣ್ಣು ಜ್ಯೂಸು, ಸೊ ನಿಮಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಚೂರು ಹಾಕ್ಕೊತೀನಿ, ಯಾಕೆಂದರೆ ಮಸಾಲೆಗಳೆಲ್ಲ ಹಾಕಿದ್ದೀವಲ್ಲ, ಅದೇ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಫ್ರೆಂಡ್ಸ್, ಪನ್ನೀರ್ ಟಿಕ್ಕಾ ರ್ಯಾಪ್ಗೆ ಒಳಗಡೆ ಹಾಕೋ ಸ್ಟಫಿಂಗ್ ರೆಡಿ ಆಯಿತು. ಇದನ್ನೊಂದು ಕಡೆ ಇಟ್ಕೊಳ್ಳೋಣ ಈಗ. ಸೊ ನೆಕ್ಸ್ಟ್ ಏನು ಮಾಡಿ ಅಂದರೆ, ತವಾ ತಗೊಳ್ಳಿ. ತವಾ ಸ್ವಲ್ಪ ಬಿಸಿ ಆದಮೇಲೆ ಬೆಣ್ಣೆ ಹಾಕ್ಕೊಳ್ಳಿ. ಸೊ ಪರಾಟ ತಗೊಳ್ಳಿ ಈ ಥರ. ಸೊ ಬೆಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದು ಸ್ವಲ್ಪ ಹೊತ್ತು ಕುಕ್ ಮಾಡಿ. ಫಸ್ಟು ನಾನು ಮೆಣಸು ಚಟ್ನಿ ಹಾಕೋತೀನಿ. ರೆಡಿ ಮಾಡಿರೋಂಥ ಪನ್ನೀರ್ ಹಾಕ್ತೀನಿ. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಆನಿಯನ್, ಅದಕ್ಕೆ ಸ್ವಲ್ಪ ಲೆಟ್ಯೂಸ್, ರೋಲ್ ಮಾಡೋಣ. ತಾನ್ ಫ್ರೆಂಡ್ಸ್, ನಂದು ಸ್ಪೆಷಲ್ ಪನ್ನೀರ್ ಟಿಕ್ಕಾ ರ್ಯಾಪ್ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ನೋಡೋಣ. ಅರೋಮನೆ ಸೂಪರ್ ಆಗಿದೆ. ಸೊ ಟೇಸ್ಟ್ ಹೇಗಿರುತ್ತೆ ಟ್ರೈ ಮಾಡಿ ನೋಡೋಣ. ಫ್ರೆಂಡ್ಸ್, ನಿಜವಾಗ್ಲೂ ಟೇಸ್ಟ್ ಸೂಪರ್ ಆಗಿದೆ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.